ಆ್ಯಂಡ್ ಅಕ್ಷತಾ ಅವರೇ, ಇನ್ನೊಂದು ಕ್ವಶನ್ ಏನಂತಂದರೆ, ಅಂದರೆ ನನಗೂ ಇದು ಸಾಮಾನ್ಯವಾಗಿರುವಂತಹ ಡೌಟು. ನಾವು ಡೇ ಟು ಡೇ ಲೈಫಲ್ಲಿ ನೀರನ್ನ ಸಾಕಷ್ಟು ಕುಡಿಯೋದಕ್ಕೆ ಹೋಗೋದಿಲ್ಲ. ಆ್ಯಂಡ್ ಸ್ವೆಟ್ ಕೂಡ ಹಾಗೆ ಆಗ್ತಾರೆ ತುಂಬ ಜನ, ಅದರಿಂದ ತುಂಬ ಸ್ಟಿಂಕ್ ಕೂಡ ಆಗ್ತಾಯಿರ್ತಾರೆ, ಸ್ಮೆಲ್ ಬರ್ತಾ ಇರ್ತಾರೆ ಅಷ್ಟು ಸ್ವೆಟ್ಗೆ. ಇದನ್ನೆಲ್ಲ ಹೇಗೆ ಕಂಟ್ರೋಲ್ ಮಾಡ್ಬೋದು? ಕೆಲವರಿಗೆ ಜೆನೆಟಿಕ್, ಸ್ಕಿನ್ ಕೆಲವರಿಗೆ ಬಾಡಿ ಟೈಪಿಂದ ಮಿನಿಮಮ್ ನಮ್ಮ ಬಾಡಿ ವೆಯ್ಟ್ ಪ್ರಕಾರ ನೀರು ಇಂಟೇಕ್ ಆಗಬೇಕು. ಇಫ್ ಯುರ್ ಅರೌಂಡ್ 58 to 65 kg, ಡೈಲಿ 4.5 liters ಆಫ್ ವಾಟರ್ ಇಸ್ ಅ ಮಸ್ಟ್. ಇಫ್ ಯುರ್ ಅರೌಂಡ್ 50 kg ಏನೋ 3 liters ಕುಡಿಬೋದು. ತುಂಬ ನಿಮ್ಗೆ ನೀರು ಕುಡಿಯೋಕ್ಕೆ ಇಷ್ಟ ಆಗಲ್ಲ ಅಂದರೆ ನಾನು ಹೇಳ್ದಂಗೆ ನೀರಲ್ಲಿ ಸ್ವಲ್ಪ ಪುದೀನ ಸೊಪ್ಪು ಹಾಕಿರಿ, ಅಥವಾ ನಿಂಬೆ ಹಣ್ಣು ಹಾಕಿರಿ, ಅಥವಾ ಆರೆಂಜನ್ನ ಕಟ್ ಮಾಡಿ ಹಾಕಿ, ಒಂದೊಂದು ದಿವಸ ಒಂದೊಂದು ಮಾಡ್ಕೊಬೋದು, ಅಥವಾ ವಾಟರ್ಮೆಲನ್ನ ಕಟ್ ಮಾಡಿ ಹಾಕಿ. ಸೊ ಆ ನೀರು ನಿಮ್ಗೆ ಕುಡಿಯೋಕ್ಕೂ ಇಷ್ಟ ಆಗುತ್ತೆ. ಆ್ಯಂಡ್ ಇಟ್ ಈಸ್ ಮೋರ್ ವೈಟಮಿನ್ ಇನ್ಫ್ಯೂಸ್ಡ್ ವಾಟರ್. ಆಮೇಲೆ ಈ ಸ್ಮೆಲ್ಗೆ ಏನು ಮಾಡಬೇಕು, ಪ್ರತಿಯೊಬ್ಬರು ನಿತ್ಯ 2 ಸಲ ಸ್ನಾನ ಮಾಡಬೇಕು. ಕ್ರಮೇಣ ಅದು ಕಡಿಮೆ ಆಗ್ತಾ ಹೋಗುತ್ತೆ. 2 ಸಲ ನಾವು ಸ್ನಾನ ಮಾಡಿದಾಗ ಏನಾಗುತ್ತೆ, ಬ್ಯಾಕ್ಟೀರಿಯಾಸ್, ಡಸ್ಟ್ ಎಲ್ಲ ಹೋಗುತ್ತೆ. ಪ್ಲಸ್ ಆರ್ಮ್ಪಿಟ್ ಏರಿಯಾದಲ್ಲಿ ಅಥವಾ ಬಿಕಿನಿ ಏರಿಯಲ್ಲಿ ಸ್ವೆಟ್ ಏನಿರುತ್ತೆ ಅದು ಕ್ಲೀನ್ ಆಗ್ತಾ ಹೋಗುತ್ತೆ. ಸೊ ಸ್ವೆಟ್ ತನ್ನಷ್ಟೇ ಕಡಿಮೆ ಆಗುತ್ತೆ. ಆ್ಯಂಡ್ ನೀವು ಎಷ್ಟು ನೀರು ಕುಡಿತೀರ ಅಷ್ಟು ನೀವು ಯೂರಿನ್ ಪಾಸ್ ಮಾಡ್ತೀರಾ. ಸೊ ಬಾಡಿಯಲ್ಲಿ ಟಾಕ್ಸಿನ್ಸ್ ಔಟ್ ಆಗುತ್ತೆ. ಸೊ ಸ್ವೆಟ್ ಕೂಡ ಜಾಸ್ತಿ ಆಗಲ್ಲ ಅವಾಗ, ಅಪಾರ್ಟ್ ಫ್ರಮ್ ದ ಕ್ಲೈಮೆಟಿಕ್ ಕಂಡೀಷನ್. ಸೊ ನಿಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಕೂಡ ಈ ಸ್ಮೆಲ್ ಕಡಿಮೆ ಆಗುತ್ತೆ. ಜೊತೆಗೆ ಸ್ಕಿನ್ ಟೆಕ್ಸ್ಚರ್ ಆಲ್ಸೋ ವಿಲ್ ಡೆಫಿನೆಟ್ಲಿ ಇಂಪ್ರೂವ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.